ಬರ್ತದೆ. ಏನ್ ಮಾಡ್ತಾ ಇದ್ಯಾ ಅಣ್ಣ? ಗೋಮಟೇಶ್ವರಂ ಚಿತ್ರ ಬಿಡಿಸ್ತಾವ್ ನೋಡಿಯಾ? ನೀನೇ ಇರ್ಬೇಕಾರೆ ಗೋಮಟೇಶ್ವರಂ ಚಿತ್ರ ಎಂಕೆ? ಏನು ನನ್ನ ತಮ್ಮೆ ತಲಾಟೆ ಮಾತಾಡಿಯಾ? ನಾನಲ್ಲ ತಲಾಟೆ ಮಾತಾಡ್ತಾ ಇರೋದು. ನೀನು ನಾನ್ ಕೇಳಿದ್ದು ಏನ್ ಮಾಡ್ತಾ ಇದ್ಯಾ ಅಂತ. ನೀನು ಚಿತ್ರ ಬಿಡಿಸ್ತಾ ಇದೀನಿ ಅಂದಿದ್ದು ತಲಾಟೆ ತಾನೇ. ಅದು ತೋಟದ ಇದ್ರು ಮಾರುದ್ದ ಮಾತಾಡ್ತಿರಡ. ಹಿಂಗೆ ಬಿಟ್ರೆ ದೊಡ್ಡ ರಾಜಕಾರಣಿ ಆಗ್ಬಿಡ್ತದೆ ಬಿಡು. ನಾನು ರಾಜಕಾರಣಿ ಆಗ್ಬೇಕು ಅನ್ಕೋತಾ ಇಲ್ಲ, ಸಮಾಜಕ್ಕೆ ಸೇವೆ ಮಾಡ್ಬೇಕು ಅನ್ಕೋತಾ ಇದೀನಿ. ನೋಡಿದ್ರೆ ಬಾಬಣ್ಣ ನಮ್ ಬಾಬು ಎಂತ ಒಳ್ಳೆ ಆಸೆ ಬಿಡಿಕೊಂಡದೆ. ಅಂದ್ರೆ ನೀ ಹೇಳೋದೆ ನಮ್ಮೆ ನಾ ಏನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತಲ. ಬುಡ್ತೋನಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನೀವು ಪಟಪಟಿ ಚಡ್ಡಿ ಬನಿಯನ್ ಮಾರೋದಕ್ಕೆ ತಾನೇ ಜನ ಮಾನ ಮರ್ಯಾದೆಯಿಂದ ಬದುಕ್ತಾ ಇರೋದು. ಹಂಗೇನಿಲ್ಲ ಬುಡಿ ಅತ್ಯಮ್ಮ. ಅಣ್ಣಯ್ಯ ಪಟಪಟಿ ಚಡ್ಡಿ ಬನಿಯನ್ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಪಟಪಟಿ ಚಡ್ಡಿ ಬನಿಯನ್ ಮಾರಲ್ವಾ? ಊರ್ಗೊಂದೇ ಗಡ್ಗಮ್ಮನ. ನೋಡ್ದಮ್ಮೆ ಎಂತ ಮಾತಾಡ್ತಾನಂತ. ಗಂಟೆಗೂ ಬಾಳೆಹಣ್ಣು ತಂದು ಬಾಯಿಗಿಡ್ತೀನಲ್ಲ, ಅದಕ್ಕೆ ಇಂತ ಮಾತಾಡೋದು. ಆಮೇಲೆ ಪುಟ್ಮಲಿ ಒಂದು ಕೆಲಸ ಮಾಡಮ್ಮೆ, ಹೆಂಗಿದ್ರು ಬ್ಯಾಸ್ಕ ರಾಜ ಅದಲ್ಲ, ಕರ್ಕೊಂಡು ಊರ್ಗೊಂಟು ಬಿಡು ಹೇಳ್ತೀನಿ. ನಾವು ಊರ್ಗೋದ್ರೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರ? ನಿಮ್ಗೆ ಒಲೆನೇ ಹಸುಕ್ ಬರೋದಿಲ್ಲ, ಒಟ್ಟಿಗೇನ್ ಮಾಡಿರಿ? ಮಧುರ ಅವ್ರಿಲ್ವಾ? ಅಲ್ಲ ಮಧುರ ಅವ್ರ ಕಾಲ ಅಡ್ಗ ಮಾಡಿಸ್ಕೊಂಡ್ ಉಣ್ತೀನಿ ಅಂದಿ. ಬೇಡ ಬೇಡ, ಅವ್ರು ಮಾಡೋ ಅಡ್ಗೆ ತಿಂದ್ರೆ ಗುಂಡ್ಕಲ್ ತರ ಇರೋ ನೀವು ಅಂಚಿ ಕಡಿ ತರ ಆಗ್ಬಿಡ್ತೀರಿ. ನೀವ್ ಯಾವಾಗ್ಲೂ ಪೈಲ್ವಾನ್ ತರ ಇರ್ಬೇಕು ಅನ್ನೋದೇ ನನ್ನ ಆಸೆ ಅನ್ನಿ. ಬರೀ ಪೈಲ್ವಾನ್ ತರ ಇದ್ರೆ ಸಾಕಾಗದು ಕಮ್ಮೆ. ಆಗಾಗ ಕುಸ್ತಿನೂ ಮಾಡ್ತಾ ಇರ್ಬೇಕು. ನಾನೇ ಫ್ರೀ ಇದ್ದೀನಿ, ನನ್ ಜೊತೆ ಕುಸ್ತಿ ಆಡ್ಬಾ. ಸುಮ್ಮನೆ ಒಳಕ್ ಹೋದ್ರೆ ಸರಿ, ಇಲ್ಲಾಂದ್ರೆ ತಿಂದಿರ ಬಾಳನ್ನು ಸಿಪ್ಪೆ ಸಮೇತ ಆಚೆ ಬಂದ್ಬಿಡ್ಬೇಕು. ಹಂಗ್ ಕೂತು ಬಿಡ್ತೀನಿ. ಏನಾದ್ರೂ ಮಾತಾಡ ಅಂದ್ರೆ ಒಳಗಡಿಗೆ ಹೋಗು ಅಂತ ಹೇಳಕ್ ಚೆನ್ನಾಗಿ ಕಲ್ಸ್ಬಿಟ್ಟಿದ್ಯಾ. ಕೂಸು ಬಾಬಣ್ಣ, ನೀವು ಕೂಸ್ ಕಂದಿರ ಮಾತ್ಕ ಅವ್ನ್ ಬೇಜಾರ್ ಮಾಡ್ಕೊಂಡು ಹೋದ. ನೀವ್ ಯಾಕಂದ್ರೆ ಹೇಗಾಡಿರಿ? ಆಮೇಲೆ ಪುಟ್ಮಲಿ ಐಕ್ಳು ಚಿಕ್ಕವರಾಗಿದ್ದಾಗಲೇ ಅವ್ರನ್ನ ಅದ್ದು ಬಸ್ತಲ್ಲಿ ಇಟ್ಕೊಂಡು ಬೆಳೆಸ್ಬೇಕು. ಇಲ್ಲಾಂದ್ರೆ ದಿಕ್ ತಪ್ಪಿಡ್ತಾರ ಕಮ್ಮೆ. ಎಷ್ಟೇ ಪ್ರೀತಿ ಇದ್ರು ನಾವು ಅದನ್ನ ತೋರ್ಸ್ಕೋಬಾರ್ದು. ನೀವೇನ ಹೇಳಿ, ಮಕ್ಕಳಿಗೆ ಪ್ರೀತಿ ತೋರ್ಸಿನೇ ಬೆಳೆಸ್ಬೇಕು. ಆಮೇಲೆ ಪುಟ್ಮಲಿ ಯಾನಮ್ಮೆ ಇವತ್ತು ಕೂಸು 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 ಅಂತಿದೆ. ಏನಾದ್ರು ಖುಷಿ ವಿಚಾರ ಇದ್ದದ? ನಮ್ ಕೂಸು 10ನೇ ಕ್ಲಾಸ್ ಪಾಸ್ ಆಗಂಟ ನೀವು ಅವನಿಗೆ ಅಣ್ಣಾಗೆ ಇರ್ಬೇಕು, ನಾ ಅತ್ತಿಗೆಯಾಗೆ ಇರ್ಬೇಕು. ಈ ಹೆಂಡತಿರಿಗೆ ಗಂಡಂದ್ರ ಕಷ್ಟನೇ ಅರ್ಥ ಆಗಲ್ಲ. ನಾವೇನು ಸುಮ್ಮನೆ ಕೂತಿರ್ತೀವ? ಮನೇಲಿ ಇವ್ರು ಮಾಡೋ ಕೆಲಸ ಎಲ್ಲ ಮಾಡಲ್ವಾ? ಟೈಮ್ ಬರ್ಲಿ, ಈ ಜಾಕ್ ಪಾಟ್ ಜನಾರ್ದನ ಅಂದ್ರೆ ಏನು ಅಂತ ತೋರಿಸ್ತೀನಿ. ಪುಟ್ಟಲ್ಲಿ ಅವ್ರು ಯಾಕೆ ಇಷ್ಟೊತ್ತಲ್ಲಿ ಹೊರಗೆ ಬರ್ತಿದ್ದಾರೆ? ಇವ್ರೆ ಇಷ್ಟೊತ್ತಲ್ಲಿ ಯಾಕೆ ಹೊರಗಡೆ ಬಂದಿದ್ದೀರಾ? ಮನೇಲಿ ಏನಾದ್ರು ಪ್ರಾಬ್ಲಮ್ಮಾ? ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ಮಮ್ಮಿ ಪಂಜರದೊಳಿಲ್ಲ ರಾಮ. ಇದೇನಪ್ಪ ಇದು? ನಾನು ಮನಿ ಕಬೇಕಾದ್ರೆ ಬಾಗ್ಲಾಕ ಮನಿ ಕಂಡಿದ್ದಿ, ಯಾರು ತಗೊಂಡ್ಬಿಟ್ರು? ಆಮೇಲೆ ಪುಟ್ಮನೆ, ಆಮೇಲೆ ಪುಟ್ಮನೆ, ಆಮೇಲೆ ಚಂದನವ್ರೆ, ನೀವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ್ಮಲಿ. ಸಾರಿ ಪುಟ್ಮಲಿ ಅವರೇ, ನೀವು ಇಷ್ಟೊಂದು ಭಕ್ತಿಯಿಂದ ಹಾಡು ಹೇಳೋದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಯಾಕೆ? ನಾನು ಯಾವತ್ತೂ ಆಡೋಳದ್ ನೀವು ನೋಡೇ ಇಲ್ವಾ? ನೋಡಿದ್ದೀನಿ, ಆದ್ರೆ ನಿನ್ನೆ ರಾತ್ರಿ ನೋಡಿದನ್ ಮಾತ್ರ ಇನ್ನೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಬೈಲಲ್ಲಿ ಕುಣಿತಿದ್ ನವಿಲು ಬೀದಿಗೆ ಬಂದು ಕುಣಿದಂಗಿತ್ತು. ಅದನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯ ರೈಲ್ಗಿಂತ ಸ್ಪೀಡಾಗಿ ಹೊಡ್ಕೊಳಕ್ ಶುರು ಆಗುತ್ತೆ. ಮನಸ್ಸು ವಿಲವಿಲ ಅಂತ ಒದ್ದಾಡುತ್ತೆ.
ಕೈ ಕಾಲುಗಳು ಶೇಖ್ ಅಬ್ದುಲ್ ಅಂತಾರ ಶೇಕ್ ಆಗುತ್ತೆ. ಚಂದನ್ ಅವ್ರೆ ನೀವೇನ್ ಹೇಳ್ತಾ ಇದೀರೋ ನನ್ಗೆ ಅರ್ಥ ಆಯ್ತಿಲ್ಲ. ಆದ್ರೆ ಒಂದಂತೂ ಅರ್ಥ ಆಯ್ತು, ಬೆಳಗಾನ ನೀವು ನಿದ್ದೆ ಮಾಡಿಲ್ಲ ಅಂತ ನಿಮ್ ಕಣ್ಗಳು ಹೇಳ್ತಾವೆ. ಈ ಕಣ್ಣಿಂದ ನೋಡಬಾರದು ನೋಡಿದ ಮೇಲೂ ಕಣ್ತುಂಬ ನಿದ್ದೆ ಹೇಗೆ ಬರುತ್ತೆ ಪುಟ್ಟಮಲ್ಲಿ ಅವರೇ? ಅದಿನ್ನೂ ನನ್ನ ಕಣ್ಣು ಮುಂದೆ ಗಿರಗಿರ ಅಂತ ಸುತ್ತಾ ಇದೆ. ಅದನ್ನ ನೋಡ್ದಾಗಿಂದ ನನ್ನ ಮನಸ್ಸು ಕಂಟ್ರೋಲ್ಗೆ ಸಿಕ್ತಿಲ್ಲ. ಚಂದನ್ ಅವ್ರೆ ನೀವು ಮೆಟ್ರೋ ಸ್ಟೇಷನ್ ಮಾಡಿ ನೆಮ್ಮದಿ ಸಿಕ್ಕುತ್ತೆ. ಇರೋದು ಮೆಟ್ರೋ ಸ್ಟೇಷನ್ ಅಲ್ಲ, ಮೆಡಿಟೇಷನ್. ಹಿಡಿದ್ರಿ ಚಾಡ, ಅದನ್ನೇ ಮಾಡಿ. ನಾನು ಯಾವಾಗ್ಲೂ ನಿಮ್ದೇ ಧ್ಯಾನ ಮಾಡ್ತಿರ್ತೀನಿ ಪುಟ್ಟಮಲ್ಲಿ ಅವರೇ. ಧ್ಯಾನ ಮಾಡೋ ಪ್ರಯತ್ನ ಮಾಡ್ತೀನಿ ಅಂದೆ. ನೀವು ಪ್ರಯತ್ನ ಮಾಡಂಗಿಲ್ಲ, ಮಾಡ್ಲೇಬೇಕು. ಭಗವಂತ ನಾಮಸ್ಮರಣೆ ಮಾಡಿದ್ರೆ ಮನ್ಸಲ್ಲಿರೋ ಗಲೀಜೆಲ್ಲ ಆಚೆ ಹೋಯ್ತದತ್ತೆ. ನನ್ನ ಮನಸ್ಸಲ್ಲಿರೋದು ಗಲೀಜಲ್ಲ, ನಿಮ್ಮ ಉಸಿರಿನ ಪರಿಮಳ. ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿರೋ ಗಲೀಜೆಲ್ಲ ಹಾಗೆ ಹೋಗ್ಬಿಡುತ್ತೆ ಅಂದೆ. ಬರೀ ನಾನು ನೋಡೋದೇ ಅಲ್ಲ, ನಿಮ್ಮ ಮನ್ಸನ್ನ ನಿಮ್ ಕೈಯಲ್ಲಿ ಇಟ್ಕೋಬೇಕು. ಆಗ ಬೇಡದೇ ಇರೋ ವಿಚಾರಗಳೆಲ್ಲ ಮನ್ಸಿಂದ ಆಚೆ ಹೋಗಿ ನೀವು ನೆಮ್ಮದಿಯಾಗಿರ್ತೀರಿ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇವರು ರಾತ್ರಿ ನೋಡಿದ ಪುಟ್ಟಮಲ್ಲಿ ಅವರೇನ ರಾತ್ರಿ ಹೊತ್ತು ಡಬ್ಬಂಗುಚ್ಚಿ ಅಡಿಗೆ ಡ್ಯಾನ್ಸ್ ಮಾಡ್ತಾರೆ. ಈಗ ಭಕ್ತಿ ಪರವಶರಾಗಿ ವೇದಾಂತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೊಂದು ಅರ್ಥ ಆಗ್ತಾ ಇಲ್ವೇ. ಚಂದನ್ ಅವ್ರೆ ನಾ ಹೇಳ್ತಾ ಇರೋದ್ ಕೇಳಿಸ್ಕೊತಾ ಇದ್ದೀರಿ ತಾನೇ? ಕೇಳಿಸ್ಕೊತಿದ್ದೀನಿ ಪುಟ್ಟಮಲ್ಲಿ ಅವರೇ, ನೀವು ಮುಂದುವರಿಸಿ. ಚಂದನ್ ಅವ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಯ್ತದಂತೆ. ಅದಕ್ಕೆ ನಾವು ಯಾವಾಗಲೂ ಭಗವಂತ ನಾಮಸ್ಮರಣೆ ಮಾಡ್ತಾ ಕಾಲ ಕಳಿಬೇಕು. ಆಗ ತನು ಮನ ಎಲ್ಲ ಶುದ್ಧಿ ಆಯ್ತವೆ. ಇವ್ರು ಏನಪ್ಪ ಹೀಗೆ ಮಾತಾಡ್ತಿದ್ದಾರೆ? ಇಷ್ಟೊಂದು ಮುಗ್ಧವಾಗಿರೋ ಇವರು ರಾತ್ರಿ ನನ್ನ ಹತ್ರ ಹಾಗೆ ನಡ್ಕೊಂಡ್ರು ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಮಧುರ ಅವ್ರ ಬನ್ನಿ ಗೌಡ್ರೆ, ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಿಕ್ಕಂಬಿಡಿ. ಹಾ, ನಿಮ್ಗೆ ಆಶೀರ್ವಾದ ಮಾಡಕ್ ನಾನೇ ನಿಮ್ಮ ಅಜ್ಜಿನ. ಯಾರಾದ್ರೆ ನಮ್ಮ ಮಧುರ ಅವ್ರ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಹಾಗಂತ ನಾನು ನಿಮಗೆ ಆಶೀರ್ವಾದ ಮಾಡಕ್ ಆಗಲ್ಲ. ಆಶೀರ್ವಾದ ಮಾಡಕ್ಕೂ ಯೋಗ್ಯತೆ ಇರಬೇಕು, ಆಶೀರ್ವಾದ ಮಾಡಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಹಂಗಾರೆ ನಿಮ್ ಪ್ರೀತಿನೇ ಕೊಟ್ಬಿಡಿ. ಏನಂದ್ರೆ? ನಿಮ್ ಶಕ್ತಿನೇ ಕೊಡಿ ಅಂದಿ. ಯಾಕೆ? ನಿಮ್ ಶಕ್ತಿನ ತುಂಬಿಸ್ಕೊಂಡು ನನ್ನ ಕಾರ್ಯಗಳಲ್ಲಿ ಯಶಸ್ವಿ ಪಡ್ಕತೀನಿ. ನಾನ್ ಕೇಳಿದ್ದು ಈಗ ಯಾಕೆ ಬಂದ್ರಿ ಅಂತ. ಈಗ ಯಾಕೆ ಬಂದಿ? ಅಯ್ಯೋ ನಾನೊಂದು ನನ್ನ ಸಮಸ್ಯೆನ ನಿಮ್ ತಂಗಿ ಉಳ್ಕೊಳಕ್ ಬಂದಿ. ಹಾ, ನೀವು ಅದಕ್ಕೆ ತಾನೇ ಬರೋದು. ನೀವು ಅಂದ್ರೆ ಸಮಸ್ಯೆ, ಸಮಸ್ಯೆ ಅಂದ್ರೆ ನೀವು. ನಿಮಗ್ ಸಮಸ್ಯೆ ಇಲ್ದಿರೋ ದಿನ ಯಾವ್ದಿದೆ, ಅದೇನು ಅಂತ ಹೇಳಿ. ಆಯ್ತು ಬಿಡಿ ಮಧುರ ಅವ್ರೆ, ನನ್ನ ಸಮಸ್ಯೆಯಿಂದ ನಿಮಗೆ ಬೇಜಾರಾಯ್ತದೆ ಅಂದ್ರೆ ಇನ್ನೊಂದ್ ದಿನ ಬರ್ತೀನಿ. ಅಯ್ಯೋ ಬೇಡ, ಇನ್ನೊಂದಿನ ಬಂದು ನನ್ನ ತಲೆ ತಿನ್ನೋದ್ ಬಿಟ್ಟು ಅದೇನು ಅಂತ ಈಗಲೇ ಹೇಳ್ಬಿಡಿ. ಮಧುರ ಅವ್ರೆ, ನಾನು ರಾತ್ರಿ ಹೊತ್ತು ಮನೆ ಕಂಡಿರ್ತೀನ, ನೀವು ಮನೆ ಕಂಡಿರ್ತೀವಿ ಅಂತ ನಂಗೆ ಗೊತ್ತು. ಎದ್ದಿರೋ ಟೈಮಲ್ಲಿ ಮಲ್ಕೊಂಡಿರೋ ವಿಷಯ ಬೇಕಾ? ಅದೇನ್ ಸಮಸ್ಯೆ ಅಂತ ಹೇಳಿ. ಮಧುರ ಅವ್ರೆ, ನಮ್ಮ ಮನೆ ಕಂಡ ಮೇಲೆ ಸಮಸ್ಯೆ ಶುರುವಾಗೋದು. ಅದು ಸಮಸ್ಯೆನೋ ಕನಸೋ ನನ್ಸೋ ಒಂದು ಗೊತ್ತಾಗಲ್ಲ. ಈಗ ನಾನು ರಾತ್ರಿ ಹೊತ್ತು ಮನೆ ಕಂಡಿರ್ತೀನ, ಮಲ್ಕೊಂಡಿರೋದು ಸಾಕು, ಅದೇನ್ ಸಮಸ್ಯೆ ಅಂತ ಹೇಳಿ. ಮಧುರ ಅವ್ರ ಹೇಳ್ತೀನಿ ಮಧುರ ಅವ್ರ, ಈಗ ನಾನು ಮನೆ ಕಂಡಿರ್ತೀನಲ್ಲ ಅಲ್ಲ ಮಧುರ ಅವ್ರ, ಈಗ ನಾನು ರಾತ್ರಿ ಹೊತ್ತು ಮನೆ ಕಂಡಿರ್ತೀನಲ್ಲ, ಪುಟ್ಮಲಿನೂ ಮನೆ ಕಂಡಿರ್ತಾಳೆ. ಆದ್ರೆ ಒಂದು ಹೊತ್ಲಿ ಎಲ್ಲೋ ಎದ್ದು ಆಚೆಗೋಗಿ ಬಂದು ಮನೆ ಕತ್ತಾಳ ಅನ್ನಿಸ್ತಾ ಇದೆ. ಅದು ದಿಟ್ಟು ಸುಳ್ಳು ಒಂದು ಗೊತ್ತಾಯ್ತಾ ಇಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಪುಟ್ಪಲ್ಲಿ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ? ಹಂಗೇನು ಇಲ್ಲ ಮಧುರ ಅವ್ರೆ. ಇಲ್ಲ ಅಂತ ಹೇಳ್ಬೇಡಿ, ನಿಮ್ ಮಾತಿನ ಉದ್ದೇಶನೇ ಅದು. ಪುಟ್ಮಲ್ಲಿ ಅವ್ರ ಕ್ಯಾರೆಕ್ಟರ್ ಮುಂದೆ ಸೂರ್ಯ ಕೂಡ ತಲೆ ಬಾಗ್ತಾನೆ, ಅಂತವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ? ಮಧುರ ಅವ್ರೆ, ನಾನು ಪುಟ್ಮಲಿ ಮೇಲೆ ಅನುಮಾನ ಪಡ್ತಾ ಇಲ್ಲ, ಈಗೂ ನಡೀತಾ ಇರ್ಬೋದು ಅಂತ ಯೋಚನೆ ಮಾಡ್ತಾವ್ನಿ. ಇವತ್ತು ಈ ರೀತಿ ಯೋಚನೆ ಮಾಡ್ತಿರೋರು ನಾಳೆ ಅನುಮಾನ ಪಡಲ್ಲ ಅಂತ ಏನ್ ಗ್ಯಾರಂಟಿ? ಅನುಮಾನ ಪಡ್ತಿರೋರು ಪುಟ್ಮಲ್ಲಿ ಅವ್ರಿಗೆ ಏನು ಮಾಡಲ್ಲ ಅಂತ ಹೇಗ್ ನಂಬೋದು? ಅನುಮಾನ ಅನ್ನೋ ಬೇರು ಒಂದ್ಸತಿ ಮನ್ಸೊಳಗೆ ಹೋದ್ರೆ ಅದನ್ನ ಕಿತ್ತು ಹಾಕೋದು ಅಷ್ಟು ಸುಲಭ ಅಲ್ಲ ಗೌಡ್ರೆ. ಮಧುರ ಅವ್ರೆ, ನಾನು ಅನುಮಾನ ಪಡ್ತಾ ಇಲ್ಲ, ಕನ್ಫ್ಯೂಸ್ ಆಗಿನಿ. ಗೌಡ್ರೆ, ನಂಗೆ ಅನ್ಸುತ್ತೆ ನಿಮ್ಮ ಮನ್ಸಲ್ಲಿ ಬೇರೆ ಯಾರೋ ಇರ್ಬೇಕು, ಅದಕ್ಕೆ ಈ ಅನುಮಾನ ಕನ್ಫ್ಯೂಷನ್ ಎಲ್ಲ ಬರ್ತಿರೋದು. ನಿಮಗೆ ಪುಟ್ಮಲ್ಲಿ ಅವ್ರಿಗಿಂತ ಒಳ್ಳೆ ಹೆಂಡತಿ ಬೇಕಾ? ಅಂತವ್ರನ್ನ ಹೇಗ್ ನೋಡ್ಕೋಬೇಕು, ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾತಾಡೋದು ಸರಿ ಇಲ್ಲ ಗೌಡ್ರೆ. ಮಧುರ ಅವ್ರೆ, ಪುಟ್ಮಲಿನ ನಾನು ಶಾನೆ ಪ್ರೀತಿ ಮಾಡ್ತೀನಿ, ಅವಳನ್ನ ಚಂದಾಗಿ ನೋಡ್ಕೊತೀನಿ, ಅವಳ ಮೇಲೆ ನಂಗೆ ನಂಬಿಕೆ ಅದೆ. ಗೌಡ್ರೆ, ನಂಬಿಕೆ ಇದ್ದಿದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ತಿರ್ಲಿಲ್ಲ. ಅದ್ರಲ್ಲೂ ಪುಟ್ಟಮಲ್ಲಿ ಅಂತ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ರ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ತಿರುಗಿ ನಾನು ಬಹು ಅಂದರೆ ಇವರು ಅವು ಅಂತಾರಲ್ಲಪ್ಪ. ನಾನೇನು ನನ್ನ ಸಮಸ್ಯೆನ ಇವ್ರ ತಾವು ಹೇಳ್ಕೊಳಕ್ಕಂತ ಬಂದರೆ ನನಗೆ ಸಮಸ್ಯೆ ಆಗೋದ್ರು. ಇನ್ನು ಇವ್ರ ತಾವು ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ಮಧುರ ಅವ್ರೆ,
ಮಾತಾಡಕ್ಕೂ ಮಾತಾಡ್ಸಕ್ಕೂ ಇದು ಸಮಯ ಅಲ್ಲ ಗೊತ್ತೀನಿ. ಅಯ್ಯೋ ನಾ ಏನೋ ಮಾಡಕ್ಕೋರಿ ಇನ್ನೇನೋ ಆಯ್ತದೆ. ಅಲ್ಲ ನನ್ನ ಮನ್ಸಲ್ಲಿ ನಡೀತಾರದ್ದಿಟ್ವಾ ಇದೆಲ್ಲ ನನ್ನ ಭ್ರಮ್ಯ. ಒಂದು ಗೊತ್ತಾಯ್ತಲ್ಲಪ್ಪ. ಪುಟ್ಮಂದಿ ಯಾಕೆ ರಾತ್ರಿನಾಗ ಆಚ್ಕೋಗಿ ಬಂದು ಮನೆ ಕತ್ತಾಳಲ್ಲ. ಏನ್ ಕೊಡ್ರೆ ಅಕ್ಕ ಚೆನ್ನಾಗಿದ್ದಾರಾ? ಚಂದಾಗಿಲ್ಲ ಅಂದ್ರೆ ನೀ ಚಂದ ನೋಡ್ಕೊಂಡಯ್ಯ. ಸುಮ್ಮನೆ ಮಾತಿಗೆ ಹೇಳಿದ್ರೆ ಯಾಕೆ ಮೆಣಸಿಕಾಯಿ ಇಟ್ಕೊಂಡಾರಂಗ ಆಡ್ತೀರಾ? ಅಲ್ಲ ಇಷ್ಟಿನಿಂದ ಕೇಳಿದಿಲ್ವಲ್ಲ ಅದಕ್ಕೆ ಕೇಳ್ಬೇಕಪ್ಪ. ಹಂಗಲ್ಲ ಗೌಡ್ರೆ, ಈಗಿನ ಕಾಲದಲ್ಲಿ ಯಾರು ಯಾವಾಗ ಎಲ್ಲಿ ಸೇರ್ಕೋತಾರ ಹೇಳಕ್ಕಾಗಲ್ಲ. ಯಾರು ಯಾವಾಗ ಯಾರು ಮನೆ ಬಿಟ್ಟು ಓಡಾಕ್ತಾರೆ ಅದು ಗೊತ್ತಾಗಲ್ಲ. ನಮ್ಮವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಡ ಬೋಳ ಬುಂಡೆ ಅಂದ್ರೆ ನಾನು ನನ್ನ ಹೆಂಡ್ರನ್ನ ಚಂದ ನೋಡ್ಕೊತಲ್ಲ ಅಂತ ಹೇಳಿಯ. ಹಂಗಲ್ಲ ಗೌಡ್ರೆ, ಹಿಂದಿನ ರೋಡ್ ಹನುಮಂತಪ್ಪ ಇದಾನಲ್ಲ, ಅವನು ಅವ್ರ ಹೆಂಡತಿನ ನಿಮ್ಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದ. ಆದ್ರೆ ದೂರ ಅಂತ ನೋಡಿ ನೆನ್ನೆ ರಾತ್ರಿ ತರಕಾರಿ ಮರನ್ ಜೊತೆ ಓಡೋಗ್ಬಿಟ್ಲು. ಅಂದ್ರ ನನ್ನ ಹೆಂಡ್ರು ನನ್ನ ಬಿಟ್ಟು ಓಡೋಯ್ತಾಳ ಅಂತ ಹೇಳ್ತಾ ಇದ್ದ. ಗೌಡ್ರೆ ಗೌಡ್ರೆ ನಿಲ್ಸಿನಿ ಮಾರ್ರೆ, ಎಂತಕ್ ಮಾರ್ರೆ ಪಾಪದ ಗಂಡಿಗೆ ಹೊಡಿತಿದ್ರಿ. ಹನುಮಂತಪ್ಪನ ಬಗ್ಗೆ ಅವ ಹೇಳೋದು ಕರೆಕ್ಟ್ ಇತ್ತು. ಈಗಷ್ಟೇ ವಿಚಾರಣೆ ಮಾಡ್ಕೊಂಡ್ ಬಂದೆ. ಪಾಪ ಹನುಮಂತಪ್ಪನ ಮುಖ ಕಾಮ್ ಕಾತಿಲ್ಲ ಮಾರ್ರೆ, ಒಂದೇ ಕಣ್ಣಂಗ್ ಮರ್ಕ್ತ. ಭದ್ರಂಗಿ ಇನ್ಸ್ಪೆಕ್ಟ್ರೆ ಅವ ಒಂದ್ ಕಣ್ಲಾರು ಮರಕ್ಲಿ 2 ಕಣ್ಲಾರು ಮರಕ್ಲಿ ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಅಲ್ಲ ಈ ವಿಷಯ ನಾನು ಅಂತವೇ ಹಾಕಿ ಹೇಳ್ತಾ ಇದ್ದಾರೆ. ಅಲ್ಲ ನಿಮ್ಗೂ ಮದಿ ಆಯ್ತು, ಪುಟ್ಮಲ್ಲಿ ಅವ್ರು ಬೇರೆ ಚಂದ ಇದ್ರ, ಅದಕ್ಕೆ ಎಚ್ಚರಿಸುವ ಅಂತೇಳಿ ಹೇಳ್ದೆ. ಮಿಸ್ಟರ್ ಭದ್ರಂಗಿ ಇನ್ಸ್ಪೆಕ್ಟ್ರೆ, ನನ್ಗೊಬ್ಬನಿಗೆ ಮದುವೆ ಆಗಿಲ್ಲ, ನಿಮ್ಗೂ ಮದುವೆ ಆಗದ ಅನ್ನೋದನ್ನ ಮರಿಬೇಡಿ. ನನ್ನ ಹೆಂಡ್ರನ್ನ ಕಾಪಾಡ್ಕೊಳಕ ನಂಗೆ ಚಂದ ಗೊತ್ತು. ನಿಮ್ಮ ಹೆಂಡ್ರನ್ನ ನೀವು ಕಾಪಾಡ್ಕೊಳ್ಳಿ. ನಾನೆಂತ ಮರ್ರೆ ಅವಳನ್ನ ಕಾಪಾಡೋದು, ಅವಳೇ ನನ್ನನ್ನು ಕಾಪಾಡ್ತಾಳು. ಇದೇನು ಮಧು, ನಾನು ಪ್ರೀತಿಯಿಂದ ಜ್ಯೂಸ್ ಮಾಡ್ಕೊಂಡ್ ಬಂದ್ರೆ ಹೀಗಿಟ್ಬಿಟ್ಟೆ. ನನಗ್ ಜ್ಯೂಸ್ ಬೇಡ. ಇನ್ ಮುಂದೆ ನನ್ಗೋಸ್ಕರ ಏನು ಮಾಡ್ಬೇಡಿ. ಏನಾದ್ರೂ ಬೇಕಾದ್ರೆ ನಾನೇ ಮಾಡ್ಕೋತೀನಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಹೊರಗಡೆ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀಯ, ಮನೇಲೂ ಕೆಲಸ ಮಾಡೋಕ್ಕಾಗತ್ತಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ತಗೋ ಜ್ಯೂಸ್ ಕುಡಿ. ಈ ಬೆಣ್ಣೆ ಸವರೋ ಮಾತೆಲ್ಲ ಬೇಡ. ನೀವ್ ಫೋನ್ ವಿಷಯಕ್ಕೆ ಮಾತಾಡಿದ್ದು ನಂಗೆ ಇನ್ನೂ ತಲೆಯಲ್ಲಿ ಕೊರೀತಿದೆ. ನೀವ್ಯಾಕೆ ಗಿಫ್ಟ್ ಬೇಡ ಅಂದ್ರಿ? ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ಮೂಡ್ ಸರಿ ಇರಲಿಲ್ಲ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ನೋಡು, ಇನ್ ಮುಂದೆ ಹಾಗಾಗಲ್ಲ. ನೀನು ಏನೇ ಗಿಫ್ಟ್ ತಂದು ಕೊಟ್ರು ಕಣ್ಣು ಗೊತ್ಕೊಂಡು ತಗೋತೀನಿ. ಏನಾದ್ರೂ ತಂದು ಕೊಟ್ರೆ ತಾನೆ ಕಣ್ ಗೊತ್ಕೊಂಡು ತಗೊಳೋದಕ್ಕೆ. ನೀವ್ ಆಡಿರೋ ಮಾತಿಗೆ ಇನ್ ಮುಂದೆ ನಿಮ್ ಮೊಬೈಲ್ಗೆ ನಾನು ಕರೆನ್ಸಿ ಕೂಡ ಹಾಕ್ಸಲ್ಲ. ನೀನ್ ಹಾಕ್ಸ್ತಾ ಇದ್ರೆ ಏನಂತೆ, ನನ್ನ ಮಗನ ಮೊಬೈಲ್ಗೆ ನಾನ್ ಕರೆನ್ಸಿ ಹಾಕಿಸ್ತೀನಿ. ಏನೋ ಇದು ಬರ್ತಾ ಬರ್ತಾ ಇಷ್ಟೊಂದು ಸ್ವರ್ಗೋಗಿದ್ಯಾ? ಕೆಲಸ ತುಂಬಾ ಜಾಸ್ತಿನಾ? ಇಲ್ಲ ಮಮ್ಮಿ, ಯೋಚನೆ ಜಾಸ್ತಿ. ಏನು ಅಂತ ಯೋಚನೆ? ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳೋ, ನಾನ್ ಪರಿಹಾರ ಮಾಡ್ತೀನಿ. ಅತ್ತೆ, ಇವ್ರಿಗೆ ಬೇರೆ ಯಾವ ಯೋಚನೆನೂ ಇಲ್ಲ. 3 ಹೊತ್ತು ತಿಂದಿದ್ದನ್ನ ಹೇಗ್ ಕರ್ಗಿಸ್ಬೇಕು ಅನ್ನೋ ಯೋಚನೆ, ಅಥವಾ ಹೆಂಡತಿ ಮನ್ಸಕ್ಕೆ ಹೇಗ್ ನೋವು ಕೊಡ್ಬೇಕು ಅನ್ನೋ ಯೋಚನೆ. ಏನೇ ನನ್ನ ಮಗನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ? ಪಾಪ ನನ್ನ ಮುದ್ದು ಮರಿ ಚಿಕ್ಕ ಮಗು ಆಗಿದ್ದಾಗಿಂದ ಇವತ್ತಿನವರೆಗೂ ಒಂದು ಇರುವೆನ್ ಕೂಡ ಸಾಯಿಸಿಲ್ಲ ಗೊತ್ತಾ? ಆ ಇರುವೆನೇ ಬಂದು ಇವನನ್ನ ಕಚ್ಚಿ ನೋವು ಮಾಡ್ತಿದ್ರು. ಆ ನೋವು ಅನುಭವಿಸ್ತಿದ್ನೆ ಹೊರತು ವಾಪಸ್ ಕಚ್ತಿರ್ಲಿಲ್ಲ. ಹಾಗಂತ ನೀವ್ ತಿಳ್ಕೊಂಡಿದ್ದೀರ ಅತ್ತೆ? ಮದ್ವೆ ಆದಾಗ್ಲಿಂದ ಇವ್ರ ಕೈಲಿ ಕಚ್ಚಿಸ್ಕೊಂಡ್ ಸಾಕಾಗೋಗಿದೆ. ಏನೇ ಇದು? ಗಂಡ ಹೆಂಡತಿರ ಮಧ್ಯೆ ಇರ್ಬೇಕಾಗಿದ್ದ ವಿಷಯ ನಮ್ಮ ಮುಂದೆಲ್ಲ ಹೇಳ್ಬಾರ್ದು. ಅತ್ತೆ, ನಾನು ಹೇಳ್ತಿರೋದು ಕೆನ್ನೆ ಕಚ್ಚಿದ್ರ ಬಗ್ಗೆ ಅಲ್ಲ, ನನ್ನ ಜೀವನ ಕಚ್ತಿರೋ ಬಗ್ಗೆ. ಅದು ಮಮ್ಮಿ ಅಪರೂಪಕ್ಕೆ ಬಂದಿದ್ದಾರೆ, ಅವ್ರಿಗೆ ಉಪಚಾರ ಮಾಡೋದ್ ಬಿಟ್ಟು ಉಪಚಾರದ ಬಗ್ಗೆ ಮಾತಾಡ್ತಿದ್ಯಲ್ಲ. ನನಗೆ ಉಪಚಾರ ಮಾಡೋ ಬುದ್ಧಿ ಇವಳಿಗೆ ಎಲ್ಲಿಂದ ಬರ್ಬೇಕು ಹೇಳು? ಯಾವಾಗ್ಲೂ ಬರೋದು, ನಿಮ್ ಬವಣೆ ಕೇಳೋದು, ಬಾಗ್ಲಿಂದ ಹಾಗೆ ಹೋಗೋದು. 2 ದಿವಸ ಇದ್ದು ನಿಮ್ ಪ್ರೀತಿ ಹಂಚ್ಕೊಂಡು ಹೋಗೋಣ ಅಂದ್ರೆ ಇವಳೆಲ್ಲ ಅದಕ್ಕೆ ಅವಕಾಶ ಕೊಡ್ತಾಳೆ ಹೇಳು? ಅತ್ತೆ, ಈ ಸಲ ಬಂದಿದ್ದೀರಲ್ಲ, 2 ದಿನ ಅಲ್ಲ 4 ದಿನ ಇದ್ದು ನಿಮ್ ಮಗನ್ ಸಾಧಾರಣ ನಾಟಕನ ನೋಡ್ಕೊಂಡು ಹೋಗಿ. ಅಮ್ಮ ಪುಟ್ಪಲ್ಲಿ ಯಾನ್ ಮಾಡ್ತಾ ಇದ್ದೇನೆ? ಸ್ಟ್ರೆಚರ್ ನೋಡ್ತೀವಿ ಏನಿ? ಅದು ಸ್ಟ್ರೆಚರ್ ಅಲ್ಲ ಕಮ್ಮಿ, ಪಿಕ್ಚರ್. ಹೇಳಿದ್ರಿ ಚಾಡ. ಅದನ್ನೇ ನೋಡ್ತೀವಿ. ಗಂಡ ಹೆಂಡತಿ ಸಿನಿಮಾ ಪಸಂದ್ ಆಗದೇನಿ? ಆಮೇಲೆ ಪುಟ್ಮಲ್ಲಿ ಲ್ಯಾಪ್ಟಾಪ್ ಸಿನಿಮಾ ನೋಡೋ ಅವಶ್ಯಕತೆ ಏನಮ್ಮೆ ಇತ್ತು? ಮತ್ತಿನೇನಾ ಪಿಕ್ಚರ್ ನೋಡಕ ನೀವು ನನ್ನ ಟೆಂಟ್ ಕರ್ಕೋದರಿಯಾ? ಆಮೇಲೆ ಪುಟ್ಮಲ್ಲಿ ಪಿಕ್ಚರ್ ನೋಡಿದ್ರೆ ಮಜಾ ಸಿಕ್ಕಲ್ಲ. ಬಾ, ನಾನು ನೀನು ಇಬ್ರು ಒಂದು ಹೆಚ್ಚಾಗಡ. ನನಗೆ ಡಸ್ಟರ್ ಮಾಡಬೇಡಿ, ಪಿಕ್ಚರ್ ನೋಡ್ಬೇಕು. ಅದು ಡಸ್ಟರ್ ಅಲ್ಲ ಕಮ್ಮೆ, ಡಿಸ್ಟರ್ಬ್. ಹೇಳಿದ್ರಿ ಚಾಡ, ಅದನ್ನ ಮಾಡ್ಬಿಡಿ. ಆಮೇಲೆ ಪುಟ್ಮಲ್ಲಿ ನಿಂಗೊಂದು ಪ್ರಶ್ನೆ ಕೇಳಲ್ಯಾ? ಕೇಳಿ. ನಿನಗ ನನ್ನ ಮೇಲೆ ಯಾಪಟ್ಟಿ ಪ್ರೀತಿ ಇದ್ದದು? ಪ್ರೀತಿ ಅದೇನಿ? ನನಗೆ ನಿನ್ನ ಮೇಲೆ ಯಾವ ಪಟ್ಟಿ ಪ್ರೀತಿ ಇದ್ದದು? ಸಾನೆ ಕಮ್ಮಿ ಪ್ರೀತಿ ಅದೇನಿ? ಯಾ ನಮ್ಮೆ ಹಿಂಗೆ ಹೇಳ್ಬಿಟ್ಟ. ಸುಮ್ಮನೆ ತಮಾಷೆ ಮಾಡಿದ್ವಿ ಮಾಮಣ್ಣ.
ಹಂಗಾದ್ರೆ ನನ್ನ ಪ್ರೀತಿ ಮೇಲೆ ನಿಂಗೆ ಅಪನಮ್ಮಕ ಇಲ್ಲ, ನನ್ನ ಪ್ರೀತಿಯಿಂದ ಮೋಸ ಆಯ್ತಾ ಇಲ್ಲ ಅಂತ ಆಯ್ತು. ಎಂತ ಮಾತು ಅಂತ ಆಡಿರಿ, ನೀವು ವ್ಯಾಪಾರದಲ್ಲಿ ಮೋಸ ಮಾಡ್ತಿದ್ದೀರಿ, ಆದ್ರೆ ನಾನು ಮೋಸ ಮಾಡೋದಿಲ್ಲ ಅಂತ ನನಗೆ ಗೊತ್ತು. ಇಷ್ಟು ಸಾಕು ಬಿಡಮ್ಮೆ, ನಿನ್ ಪಾಡಿನ ಪಿಕ್ಚರ್ ನೋಡ್ತಾ ಕೂತ್ಕ, ನಾನು ಬಾಲಕ ಮುನಿಕತೀನಿ. ಬಾಬಣ್ಣ ಯಾರು ಯೋಚನೆ ಮಾಡ್ತಾ ಇದ್ದೀರಿ? ನಿನ್ನಂತ ಎಂಡ್ರನ್ ಪಡಿಯಕ ಪುಣ್ಯ ಮಾಡಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಿ ಕಮ್ಮೆ. ನೀವು ಪುಣ್ಯ ಮಾಡಲಿಲ್ಲ ನೀ, ನಿಮ್ಮನ್ ಪಡಿಯಕ್ಕೆ ನಾ ಪುಣ್ಯ ಮಾಡಿದ್ನಿ. ಸರಿ ಸರಿ, ನಿಮ್ಮ ಮನಿಕ ನಾನು ಮನಿಕತೀನಿ, ಆ ಥರ ಇದು ಅಂಗಡಿಗೆ ಹೋಗ್ಬೇಕು. ಇಲ್ಲ ಬಾಬಣ್ಣ, ಪಿಕ್ಚರ್ ಚಾನೆ ಪಸಂದ್ ಆಗದೆ, ನೋಡ್ಬಿಟ್ಟು ಮಲ್ಕತೀನಿ, ನೀವು ಮಲ್ಕೊಳ್ಳಿ. ನನ್ನ ಜೀವನ ಯಾವತ್ತು ಗಂಡ ಹೆಂಡತಿ ಸಿನಿಮಾ ಥರ ಆಯ್ತದ. ಮಲ್ಲಿಯವರು ನಿನ್ನೆ ರಾತ್ರಿ ಬಂದ ಹಾಗೆ ಇವತ್ತು ಬರ್ತಾರ? ಇಲ್ಲ ನಿನ್ನೆ ಮಾತ್ರ ನನ್ನ ಮುಂದೆ ಬಂದು ಹಾಗೆ ಆಡ್ಬಿಟ್ಟು ಹೊರಟಾದ್ರ? ಇವತ್ತು ಬೆಳಗ್ಗೆ ನೋಡಿದಾಗ ನಾರ್ಮಲ್ ಆಗಿ ಇದ್ರಪ್ಪ. ಆ ಲೆಕ್ಕಕ್ಕೆ ಅವ್ರು ಇವತ್ತು ಬರ್ಲಿಕ್ಕಿಲ್ಲ, ಅಥವಾ ಬಂದ್ರು ಬರ್ಬೋದು. ಅವ್ರು ಏನಾದ್ರೂ ಬಂದ್ರೆ ಯಾಕೆ ಬರ್ತಾರೆ ಅಂತ ತಿಳ್ಕೋಬೇಕು. ಜಾನಿ ಜಾನಿ ಮಧು ದೂರ ಕೂತ್ಕೋ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಜಾನಿ, ನಾನೇ ಕೋಪ ಬಿಟ್ಟು ಬಂದಿದ್ದೀನಿ, ನೀವ್ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನೀನ್ ಅಂದಿರೋ ಮಾತು ಒಂದ ಎರಡ? ನಾನೊಬ್ಬ ಇದ್ದಾಗ ಅಂದಿದ್ರೆ ಓಕೆ, ಮಮ್ಮಿ ಮುಂದೆ ಆ ರೀತಿ ಮಾತಾಡ್ತಿಯಲ್ಲ, ಸರಿನಾ? ಐ ಆಮ್ ಸೋ ಸಾರಿ ಬಾಬಾ. ಈ ಕೋಪ ಬಿಟ್ಟು ಪ್ಲೀಸ್ ಸ್ಮೈಲ್ ಮಾಡಿ. ಅತ್ತೆ ಒಂದು ಹೊಸ ಐಡಿಯಾ ಹೇಳ್ಕೊಟ್ಟಿದ್ದಾರೆ, ಅದನ್ನ ಪ್ರಯೋಗ ಮಾಡ್ಬೇಕಂತಿದ್ದೀನಿ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನ್ನ ಮೇಲೆ ಪ್ರಯೋಗ ಮಾಡಕ್ ಬರ್ತಿದ್ದೀರಾ? ನನ್ನ ಹತ್ರ ಅದೆಲ್ಲ ನಡೆಯಲ್ಲ, ನಾನ್ ನಿಮ್ ಪ್ರಯೋಗಕ್ಕೆ ಬಲಿ ಆಗಲ್ಲ. ಜಾನಿ, ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀನಿ, ನೀವ್ಯಾಕೆ ರೇಗಾಡ್ತಿದ್ದೀರಾ? ನೀನ್ ಅಂದಿರೋ ಮಾತು ನನ್ನ ಕಿವಿಲಿ ಇನ್ನೂ ಗುಂಗ್ ಕೊಡ್ತಿದೆ, ಅದನ್ನೆಲ್ಲ ಕೇಳಿಸ್ಕೊಂಡು ಪ್ರೀತಿ ಹೇಗೆ ಹುಟ್ಟುತ್ತೆ ಹೇಳು? ಜಾನಿ, ನನಗೆ ನಿಮ್ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ. ನಾನೇ ಸೋತ್ ನಿಮ್ ಹತ್ರ ಬಂದಿರುವಾಗ ನೀವ್ ಈ ರೀತಿ ಎಲ್ಲ ಮಾತಾಡ್ಬೋದಾ? ನೀನ್ ಮಾತ್ರ ನನ್ನ ಗುಲಾಮನ್ ತರ ನಡ್ಸ್ಕೋಬಹುದಾ? ಬೆಳಗ್ಗೆಯಿಂದ ಸಂಜೆ ತರ ಕತ್ತ ತರ ದುಡಿಸ್ಕೊಂಡು ನಾನು ಸಹಿಸ್ಕೊಂಡು ಹೋಗ್ಬೇಕಾ? ಜಾನಿ, ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಾನು ಒಳ್ಳೆ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ರಿ. ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ನಿಮ್ ಹತ್ರ ಮಾತಾಡಿನೂ ಪ್ರಯೋಜನ ಇಲ್ಲ. ಎಲ್ಲಾದ್ರೂ ಹೋಗಿ. ಗೊತ್ತಾಯ್ತು, ನನ್ನನ್ನ ಈ ರೂಮಿಂದ ಆಚೆಗೆ ಹಾಕ್ಬೇಕು ಅಂತ ತಾನೇ ನಿನ್ನ ಉದ್ದೇಶ. ಇಷ್ಟೆಲ್ಲ ಅವಮಾನ ಆದ್ರೂ ಇನ್ನೊಂದು ಕ್ಷಣ ನಾನು ಈ ರೂಮಲ್ಲಿ ಇರಲ್ಲ. ನಾನು ಈಗಲೇ ಹೊರಟೆ. ನನಗೂ ಇದೇ ಬೇಕಾಗಿತ್ತು. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಇವತ್ತು ಪುಟ್ಟಮಲ್ಲಿ ಅವರು ಹೊರಗೆ ಬರ್ತಾರ ನೋಡ್ತೀನಿ. ಪ್ರಪಂಚವೇ ಅಮ್ಮ ಪುಟ್ಮಲಿ, ಅವ್ವ ಅಮ್ಮ ಪುಟ್ಮಲಿ ಬಾ. ಎಲ್ಲಿಗೆ ಹೋಗಿದ್ದಮ್ಮೆ? ಅಮ್ಮೆ ಅಯ್ಯ ಅಮ್ಮ ಪುಟ್ಮಲಿ. ಶಂಕರೇಶ್ವರ, ಇದ್ಯಾಕಪ್ಪ ಯಾನಾಯ್ತು ಇವಳಗ? ನಾನು 2 ದಿನದಿಂದ ನೋಡ್ತಿದ್ದೀನಿ, ಬೇಕು ಅಂತಾನೆ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತೆಲ್ಲ ಭಯ ಪಟ್ಕೊಂಡು ಬಂದು ಹತ್ಕೊಂಡು ಮಲ್ಕೋತಾರೆ. ಇವ್ರು ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಚಂದನವ್ರೆ, ನೀವ್ ಯಾವಾಗ ಬಂದ್ರಿ? ನೀವು ಮಂಗಳಾರತಿ ಮಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಹೆಂಗಿದ್ದೀರಿ? ಪುಟ್ಟಮಲ್ಲಿ ಅವರೇ, ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ.
ಜೀವನದಲ್ಲಿ ನಾನು ನೋಡ್ತಿರೋದು ಸುಳ್ಳು ನಿಜನೋ ಒಂದು ಅರ್ಥ ಆಗ್ತಿಲ್ಲ. ಇದು ಕನಸೋ ನನಸೋ ಒಂದು ಗೊತ್ತಾಗ್ತಿಲ್ಲ. ಚಂದನ್ ಅವ್ರೆ, ಈಗ ನೀವೇನ್ ಹೇಳಿದ್ರು ಅದ್ ನಂಗೆ ಅರ್ಥ ಆಗಿಲ್ಲ. ಪುಟ್ಟಮಲ್ಲಿ ಅವರೇ, ಇದನ್ನ ನೀವೇ ಹೇಳ್ಬೇಕು. ನಾ ಏನ್ ಹೇಳಿ? ಪುಟ್ಟಮಲ್ಲಿ ಅವರೇ, ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿರೋದನ್ನ ನನ್ನ ಹತ್ರ ಮನಸ್ಫೂರ್ತಿಯಾಗಿ ಹೇಳ್ಕೊಂಬಿಡಿ. ಇಲ್ಲಾಂದ್ರೆ ಅದು ಕಾಡೋಕ್ ಶುರು ಮಾಡ್ಬಿಡುತ್ತೆ. ಆಗದು ನಿಮ್ ಕೈಲಿ ಮಾಡಬಾರ್ದು ಕೆಲಸ ಮಾಡ್ಸೋಕ್ ಶುರು ಮಾಡ್ಬಿಡುತ್ತೆ. ನಾಚ್ಕೋಬೇಡಿ ಪುಟ್ಟಮಲ್ಲಿ ಅವರೇ, ಅದೇನು ಹೇಳ್ಬೇಕು ಮನಸ್ಫೂರ್ತಿಯಾಗಿ ಹೇಳ್ಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮನ್ಸಲ್ಲಿರೋದ್ನ ಸಾನ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ ಅನ್ನಿ, ಆದ್ರೆ ಹೇಳಿರ್ಲಿಲ್ಲ. ಈಗ ನೀವಾಗ ನೀವೇ ಕೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ, ಕೇಳಿ. ಗಾಡು ನನಗಿದನ್ನ ನಂಬೋಕೆ ಆಗ್ತಿಲ್ಲ. ಪುಟ್ಟಮಲ್ಲಿ ಅವರೇ, ನಿಮ್ಮ ಮನ್ಸಲ್ಲಿ ಏನಿದೆ, ಅಲ್ಲಿ ಯಾರಿದ್ದಾರೆ, ಅವ್ರ ಹೆಸರೇನು ಅಂತ ಹೇಳಿ ಪ್ಲೀಸ್. ನನ್ನ ಮನ್ಸಲ್ಲಿರೋದು ಒಂದೇ ಹೆಸರು ಅನ್ನಿ. ಆ ಹೆಸರನ್ನ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗುತ್ತೆ ಅಲ್ವಾ? ಅಯ್ಯ, ನಂಗೆ ಯಾಕೆ ನಾಚಿಕೆ ಆಯ್ತು? ಆ ಹೆಸರು ಹೇಳಿದ್ರೆ ಒಂದು ಗತ್ತು ಬರ್ತದೆ ಅನ್ನಿ. ಪುಟ್ಟಮಲ್ಲಿ ಅವರೇ, ನೀವು ನಿಮ್ಮ ಗೌಡ್ರ ಹೆಸರು ಹೇಳ್ತಿಲ್ಲ ತಾನೇ? ಇಲ್ಲ, ನಮ್ಮ ಬಾಬಣ್ಣನ ಹೆಸರು ಹೇಳ್ತಾ ಇಲ್ಲ. ಅವ್ರ ಹೆಸರು ಹೇಳಿದಿದ್ರೆ ಇವತ್ತೇ ಅವ್ರ ಹೆಸರು ನಿಲ್ಲಿಸ್ಬಿಡ್ತಿದ್ದೆ. ಆಯ್ತಾರ, ಏನಿದು ಅಪಸ್ವರ? ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಹಂಗೆ ಹೇಳಿದ್ರೆ ನನಗೆ ಕೆಟ್ಟ ಕೋಪ ಬರ್ತದೆ. ಸಾರಿ, ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ, ಅದೇನು ಹೇಳಬೇಕು ಅಂತಿದ್ರೋ ಬೇಗ ಹೇಳಿ. ಆಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ. ಈ ಸಂತೋಷನ ತಡ್ಕೊಳ್ಳಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿರೋ ಹೆಸರನ್ನ ಬೇಗ ಹೇಳ್ಬಿಡಿ. ಜನಾರ್ದನ.